ನಮಗೆ ಕಾವೇರಿ ನೀರು ಹರಿಸೋದಕ್ಕೆ ಆದೇಶ ಹೊರಬಿದ್ದಿದೆ. ಮಂಡ್ಯದಲ್ಲಿ ಕಿಚ್ಚು ಜೋರಾಗಿದೆ. ನೀರು ಹರಿಸೋದಕ್ಕೆ ಸಿಡಬ್ಲ್ಯೂಆರ್ಸಿ ಆದೇಶದ ಬೆನ್ನಲ್ಲೇ ಮಂಡ್ಯದಲ್ಲಿ ಆಕ್ರೋಶದ ಕಿಚ್ಚು ಜೋರಾಗಿದೆ. ಸಿಡಬ್ಲ್ಯೂಆರ್ಸಿ ಆದೇಶವನ್ನ ಖಂಡಿಸಿ ಮಂಡ್ಯದ ಸಂಜಯ್ ವೃತ್ತದಲ್ಲಿ ರೈತರು ಪ್ರತಿಭಟನೆ ನಡೆಸಿದ್ದಾರೆ. ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿಯನ್ನ ತಡೆದು ರೈತರು ಪ್ರತಿಭಟನೆ ಮಾಡಿದ್ರು. ನಮಗೆ ಕುಡಿಯೋದಕ್ಕೆ ನೀರಿಲ್ಲ, ಬೆಳೆ ಬೆಳೆಯೋದಕ್ಕೆ ನೀರು ಬಿಡಬೇಕಾ ಅನ್ನೋದು ರೈತರ ಪ್ರಶ್ನೆ. ರಾಜ್ಯ ಸರ್ಕಾರ ನಮ್ಮ ಹಿತ ಕಾಯಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ರಸ್ತೆಯಲ್ಲೇ ರೈತರು ಉರುಳು ಸೇವೆ ಮಾಡ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀರಿ. ಈ ಮೂಲಕ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ರೈತರು. ರಕ್ತ ಕೊಟ್ಟೆವು ಆದ್ರೆ ನೀರು ಬಿಡೆವು ಅನ್ನೋ ಘೋಷಣೆ ಮೊಳಗಿದೆ ರೈತರಿಂದ. ಹೆದ್ದಾರಿಯಲ್ಲಿ ವಾಹನಗಳನ್ನ ತಡೆದು ಆಕ್ರೋಶ ವ್ಯಕ್ತಪಡಿಸಿದ್ರು ರೈತರು. ನಮಗೆ ಇಲ್ಲಿ ಕುಡಿಯೋದಕ್ಕೆ ನೀರಿಲ್ಲ, ಅಂಥದ್ರಲ್ಲಿ ಅವರು ಬೆಳೆ ಬೆಳೆಯೋದಕ್ಕೆ ನಾವು ನೀರು ಬಿಡಬೇಕಾ ಅನ್ನೋದು ರೈತರ ಪ್ರಶ್ನೆ. ರಾಜ್ಯ ಸರ್ಕಾರ ನಮ್ಮ ಹಿತ ಕಾಯಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ಇರುವುದು 92 ಅಡಿ ನೀರು. ವರುಣನ ಕೃಪೆಗಾಗಿ ಎಲ್ಲ ಕಡೆ ಪೂಜೆ ಮಾಡ್ತಾ ಇದ್ದೀವಿ. ನೀರೇ ಇಲ್ಲದ ಸಂದರ್ಭದಲ್ಲಿ, ಪ್ರಾಣವನ್ನ ಉಳಿವಿಗಾಗಿ ಹೋರಾಟ ನಡೆಯುವ ಈ ಸಂದರ್ಭದಲ್ಲಿ, ಪ್ರಾಣಕ್ಕಾಗಿ ಬೇಡ್ಕೋವ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಬಿಡಬೇಕು ಅನ್ನೋ ಮತ್ತೆ ಆದೇಶ ಮಾಡೋದು ಯಾವ್ದ್ರ ಮಟ್ಟಕ್ಕೆ ಸರಿ? ಈ ಕರ್ನಾಟಕದ ಜನರು, ಅದು ಕಾವೇರಿ ಕೊಡದ ಜನರ ಪ್ರಾಣವನ್ನ ತೆಗೆದುಕೊಂಡು ಹೋಗಿ ನೀವು ನೀರು ತಗೊಂಡು ಹೋಗ್ಬೇಕು. ಯಾವುದೇ ಕಾರಣಕ್ಕೂ ಈ ಆಡಳಿತ, ಇದು ಕಾವೇರಿ ನಿರ್ವಹಣಾ ಮಂಡಳಿ ಮಾಡಿರುವ ಆದೇಶವನ್ನು ಧಿಕ್ಕರಿಸಿ ಕಾವೇರಿ ನಿರ್ವಹಣಾ ಪ್ರಾಧಿಕಾರಕ್ಕೆ ಅಪೀಲ್ ತರಿಸುವಂತ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಬೇಕು, ನೀರಾವರಿ ಸಚಿವರು ಮಾಡಬೇಕು ಅನ್ನೋ ಆಗ್ರಹವನ್ನ ಮಾಡ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ಮಂಡ್ಯ ಜಿಲ್ಲಾ ರೈತರಿಗೆ ಅನ್ಯಾಯ ಮಾಡಿ, ಕಾವೇರಿ ಕೊಡದ ಜನರಿಗೆ ಅನ್ಯಾಯ ಮಾಡಿ ನೀರನ್ನು ಬಿಡಬೇಡಿ ಅನ್ನೋ ಆಗ್ರಹವನ್ನ ಮಾಡ್ತೇವೆ. ಏನು ಈ ಸರ್ಕಾರ ರೈತರಿಗೆ ಮರಣ ಶಾಸನ ಬರೀತಾ ಇದೆ. ಕಾರಣ ಏನು ಅಂದ್ರೆ ನಮ್ಮನ್ನೆಲ್ಲ ಬಿತ್ತನೆ ಮಾಡಬೇಡಿ, ಮಳೆ ಬರ್ತಾ ಇಲ್ಲ ಅಂತ ಹೇಳಿಕೆ ಕೊಟ್ಟು ಸರ್ಕಾರ ನೀವು ಯಾವುದೇ ಕಾರಣಕ್ಕೂ ಬೆಳೆ ಮಾಡಬೇಡಿ ಅಂತ ಹೇಳ್ಬಿಟ್ಟು ಈಗ ತಮಿಳುನಾಡಿಗೆ 15 ದಿವಸ 3 ಕ್ಯೂಸಸ್ ನೀರನ್ನ ಬಿಡ್ತಾವ್ರೆ. ಅಲ್ಲಿರುವಂತ ನೀರಿನ ಸಾಮರ್ಥ್ಯ ಕಡಿಮೆ ಇದ್ರು ನಮ್ಮ ಬೆಳೆ ವಿಚಾರವಾಗಿ ಮರ್ತೇ ಬಿಟ್ಟವ್ರೆ. ನಮ್ಮನ್ನ ಮಂಡ್ಯ ಜನತೆಗೆ ಮರಣ ಶಾಸನ ಇದು ನಿಜವಾಗ್ಲೂ ಇವತ್ತು ಮಾಡ್ತಾ ಇರುವಂತ ವಿಚಾರ. ಈ ಸರ್ಕಾರದ ಮುಖ್ಯಮಂತ್ರಿಗಳು ಎಚ್ಚೆತ್ತು ಮಂಡ್ಯ ಜನದ ವಿರೋಧ ಕಟ್ಕೋಬಾರದು ಅಂತ ಈ ಮೂಲಕ ಅವ್ರಿಗೆ ಕಳಕಳಿಯಿಂದ ಮನವಿ ಮಾಡಿ ಹೇಳ್ತಾವೆ. ಪ್ರತಿನಿತ್ಯ 3500 ಕ್ಯೂಸೆಕ್ ನೀರು ಬಿಡಬೇಕು. ಅದರಂತೆ 15 ದಿನಗಳ ಕಾಲ ತಮಿಳುನಾಡಿಗೆ 4.5 TMC ನೀರನ್ನು ಹರಿಸಬೇಕು ಅಂತ ಏನೋ ಒಂದು ಆದೇಶ ಮಾಡಿದೆ. ಇದು ಸಂಪೂರ್ಣ ಅವೈಜ್ಞಾನಿಕ. ಮಂಡ್ಯ ರೈತರು ಹಾಗೂ ಕಾವೇರಿ ಕೊಳ್ಳದ ರೈತರಿಗೆ ಬರೆದಂತ ಮರಣ ಶಾಸನ. ಹಾಗಾಗಿ ಕೂಡಲೇ ಏನು ಮುಖ್ಯಮಂತ್ರಿಗಳು ಕಾವೇರಿ ನೀರು ನಿರ್ವಹಣಾ ಮಂಡಳಿಗೆ ಒಂದು ಮನವಿಯನ್ನು ಸಲ್ಲಿಸಿ ತತ್ಕ್ಷಣವೇ ಒಂದು ಫ್ಯಾಕ್ಟ್ ಫೈಂಡಿಂಗ್ ಏಜೆನ್ಸಿಯನ್ನ, ಒಂದು ತಂಡವನ್ನ, ಕರ್ನಾಟಕದ ಡ್ಯಾಮ್ನಲ್ಲಿ ಎಷ್ಟು ನೀರಿದೆ, ನೀರಾವರಿಗೆ ಎಷ್ಟು ಏನು ತಮಿಳುನಾಡು ಬಿಡಬೇಕು ಅಂತ ಹೇಳಿದರೆ ಅದನ್ನು ಬಿಡೋಕ್ಕೆ ಕೂಡುದು. ಬಿಟ್ಟರೆ ನಮ್ಮದು ಉಗ್ರವಾದಂಥ ಹೋರಾಟ ಮಾಡ್ತೀವಿ. ಇಲ್ಲಿ ನಮ್ಮ ಕರ್ನಾಟಕದ ಜನಗಳಿಗೆ ನೀರಿಲ್ಲ, ಕುಡಿಯೋಕ್ಕೆ ನೀರಿಲ್ಲ. ಬೆಂಗಳೂರಿಗೆ ಎಲ್ಲಿ ಕುಡಿತಾರೆ ನೀರನ್ನ? DK ಶಿವಕುಮಾರ್ ಬೆಂಗಳೂರಲ್ಲಿದ್ದಾರೆ, ಎಲ್ಲಿ ಕುಡಿತಾರೆ ನೀರನ್ನ? ದಯವಿಟ್ಟು ಬಿಡೋಕ್ಕೆ ಕೂಡುದು. ಬಿಟ್ಟದೇ ಆದರೆ ಉಗ್ರ ಹೋರಾಟ ಆಗುತ್ತೆ. ಕರ್ನಾಟಕದ ಜನಗಳಿಗೆ ಬೆಳೆಯೋಕ್ಕೆ ನೀರಿಲ್ಲ, ಕುಡಿಯೋಕ್ಕೆ ನೀರಿಲ್ಲ. ಅಂಥ ಸಂದರ್ಭದಲ್ಲಿ ಇವರು ಶಾಲಿನವರು ಶಾಮೀಲ್ ಮಾಡ್ಕೊಂಡು ನೀರು ಬಿಟ್ಟರೆ ಇವರು ಕಾಂಗ್ರೆಸ್ನವರು ಎಲ್ಲ ಒಗ್ಗಟ್ಟಾಗಿ ಎಲ್ಲಿ ಬಿಡೋಕ್ಕಾಗುತ್ತೆ? ಬಿಟ್ಟರೆ ನಮ್ಮದು ಉಗ್ರ ಹೋರಾಟ ಮಾಡ್ತೀವಿ. ಕಾರಾಪುರ ನಾಗರಾಜು. ವರ್ಣ ನಾಲೆಗೆ ಕುಡಿಯೋಕ್ಕೆ ಕೆರೆ, ಎಲ್ಲ ದನ ಕರಿಗೆ, ಬೋರ್ವೆಲ್ಗಳಿಗೆ, ಕಬ್ಬು ಎಲ್ಲ ಒಣಗಿ ಎಲ್ಲ ಒಣಗೋಗಿದೆ. ಆದರೆ ಈಗ ನೀವು ಕೆರೆ ಇದಕ್ಕೆ ನಮಗೆ ನೀರು ಬಿಡಲೇಬೇಕು. ಬಿಡ್ದೇ ಹೋದರೆ ನಾವು ಇನ್ನೂ ಹೋರಾಟ ಮಾಡೋಕ್ಕೆ ಸಿದ್ಧವಾಗಿರ್ತೀವಿ. ಅಲ್ಲ ಆಗಲ್ಲ, ನಮಗೆ ಬಿಡೋಕ್ಕಾಗಲ್ಲ. ಬಿಟ್ಟರೆ ಇನ್ನೂ ಹೋರಾಟ ಜಾಸ್ತಿ ಮಾಡ್ತೀವಿ. ನೀರೇ ಇಲ್ವಲ್ಲ, ಎಲ್ಲಿ ಬಿಡೋಕ್ಕೆ ಸಾಧ್ಯ? ಹಂಗಾಗಲ್ಲ. ಕುಡಿಯೋ ನೀರಕ್ಕೆ ಸಾಲ್ತಾ ಇಲ್ಲ. ಅದಕ್ಕೆ ಬಿಟ್ಕೊ ಹೋದ್ರೆ ಎಲ್ಲಿ ಮಾಡೋಕ್ಕೆ ಸಾಧ್ಯ ಹೇಳಿ ಸರ್? ನೀರಿಲ್ಲ ಅಂತಂದ್ರೆ ನಮ್ಗೆ ಕುಡಿಯೋಕ್ಕೆ ನೀರಿಲ್ಲ ಅಂದ್ರೆ ಜೀವ ಹೋಯ್ತದೆ. ಮೇಲೆ ಮಳೆ ಇಲ್ಲ, ಏನು ಮಾಡೋಕ್ಕೆ ಸಾಧ್ಯ? ಏನು ಮಾಡೋಕ್ಕಾಗಲ್ಲ, ಹಂಗಾಗ್ಬಿಡ್ತದೆ. ಈಗ ದನ ಕರುಗಳಿಗೆ ನೀರಿಲ್ಲ, ಮಳೆ ಇಲ್ಲ,
ಏನು ಮಾಡೋದು ಹೇಳಿ? ಈ ಬರಗಾಲದಲ್ಲಿ ಈ 3 TMC 4 TMC ಅನ್ಕೊಂಡು ಅವರು ಬಿಡ್ತಾ ಇದ್ರೆ ನಾವು ಹೆಂಗೆ ಮಾಡೋದು? ನಾವು ರೈತರು ಏನು ಮಾಡೋದು? ಪ್ರಾಣ ತ್ಯಾಗತೆ ಮಾಡ್ಕೋಬೇಕಾಯ್ತದೆ. ನಮ್ಮ ಹೆಸರು ದೇವರಾಜು ಅಂತ. ನೋಡ್ರಿ, ಯಾವುದೇ ಸರ್ಕಾರ ಬಂದ್ರೂ ಸಹ ಅವರ ಚೇರ್ನ ಗಟ್ಟಿ ಮಾಡೋಕ್ಕೋಸ್ಕರ ಇವರು ಕದ್ದು ನೀರನ್ನ ಬಿಡ್ತಿದ್ದಾರೆ. ಅದು ಸತ್ಯ. ಯಾಕೆ ಗೊತ್ತಾ? ಇವ್ರು ಎಷ್ಟೇ ಸ್ಟೋರೇಜು ಕುಡಿಯೋ ನೀರು ಸಾಲ್ಟೇಜ್ ಆದರೂ ಸಹ ಇವ್ರು ಕದ್ದು ನೀರು ಬಿಡೋ ವ್ಯವಸ್ಥೆ ಆವಾಗ್ಲಿಂದನೂ ಆಗ್ತಾನೆ ಇದೆ. ಯಾರೇ CM ಆದರೂ ಸಹ. ಆದರೆ ಈಗಿನ ವ್ಯವಸ್ಥೆ ಒಳಗಡೆ ಬಿಡೋಂಗಿಲ್ಲ. ಯಾಕಂದರೆ ಇವ್ರಿಗೆ ರೈತರ ಬಗ್ಗೆ ಕಾಳಜಿನೇ ಇರಲ್ಲ. ಯಾವುದೇ ಸರ್ಕಾರ ಬಂದರೂ ಅಷ್ಟೇ ರೈತರನ್ನ ಭಾರಿ ಕಡೆಗಣನೆ ಮಾಡ್ತಾರೆ. ಆದ್ದರಿಂದ ಈ ಸರ್ಕಾರಗಳು ಯಾವುದೇ ಸರ್ಕಾರ ಇದ್ದರೂ ಸಹ ಫಸ್ಟು ಕುಡಿಯೋ ನೀರು ನಮ್ಮ ಬೆಂಗಳೂರಿಗಾಗಬೇಕು, ಮೈಸೂರಿಗಾಗಬೇಕು ಕುಡಿಯೋ ನೀರು. ಪಕ್ಕದಲ್ಲಿ ಮಂಡ್ಯ ಇದೆ, ನಮ್ಮ ಭತ್ತದ ಗದ್ದ ನಮ್ಮ ನರಸೀಪುರ ಇದೆ. ಆದರೂ ಸಹ ಕುಡಿಯೋ ನೀರು ರೈತರು ಅನ್ನ ತಿನ್ನೋಕೆ ಅನ್ನ ಇರಲ್ಲ ಇವ್ರಿಗೆ. ನೆಕ್ಸ್ಟು ಮುಂದಿನ ಒಂದು ಬೆಳವಣಿಗೆಗಳಲ್ಲಿ ಇವ್ರು ಸುಮ್ಮನೆ ಕಾಲುವೆಗಳನ್ನ ಉನ್ನತೀಕರಣ ಮಾಡ್ತಾರೆ, ನೀರೇ ಹೋಗಲ್ಲ. ಆದರೆ ಈಗಿನ ವ್ಯವಸ್ಥೆ ಒಳಗಡೆ ನಮ್ಮ ಸರ್ಕಾರಗಳು ಭಾಳ ಯೋಚನೆ ಮಾಡಿ ಕಟ್ಟುನಿಟ್ಟಿನ ಕ್ರಮ ತಗೋಬೇಕು. ಯಾವುದೇ ಅಧಿಕಾರಕ್ಕೋಸ್ಕರ ಅಂಟ್ಕೊಂಡು ರಾಜಕೀಯ ವ್ಯವಸ್ಥೆ ಒಳಗಡೆ ಕುಂತ್ಕೊಂಡು ಅವ್ರ ಅಧಿಕಾರಕ್ಕೋಸ್ಕರ ಕುಂತ್ಕೊಂಡು ಅವರು ನೀರನ್ನ ಬಿಡೋದಾಗಲಿ ಇದೆಲ್ಲ ಮಾಡಿದ್ರೆ ರೈತರು ಭಾಳ ಸಂಕಷ್ಟ ಈಡಾಯ್ತಾರೆ ಹೊರತು ಇದ್ರಲ್ಲಿ ಯಾರೋ ಬಲಿ ಆಗಲ್ಲ. ಅದರಿಂದ ಸರ್ಕಾರಗಳಿಗೆ ಮಾನವೀಯತೆ ದೃಷ್ಟಿ ಇರಬೇಕು ರೈತರ ಮೇಲೆ. ಮತ್ತು ಅನ್ನ ಆದಲ್ಲ, ಅನ್ನನ ನಾವು ರೈತರು ಬೆಳೆಯೋದು. ರೈತರು ಬೆಳೆದ ಮೇಲೆ ಅದು ಸರ್ಕಾರದಲ್ಲಿ ಉಳ್ಳವರ ಪಾಲಾಯ್ತದೆ. ಯಾರು ಸ್ಯಾಲ್ರಿ ತಗೋತಾರೆ, ಯಾರು ಸರ್ಕಾರಕ್ಕೋಸ್ಕರ ದುಡಿತಾ ಇರ್ತಾರೆ, ಅವ್ರಿಗೋಸ್ಕರನೇ ಅನ್ನ ಕೊಡೋದು ನಾವು. ಅಂಥವ್ರಿಗೆ ಇವರು ಆ ಪರಿಜ್ಞಾನನೇ ಇರಲ್ಲ. ಅವ್ರಿಗೆ ರೈತರ ಬಗ್ಗೆ ಇವ್ರಿಗೆ ಒಂಚೂರು ಕಾಳಜಿ ಇಲ್ಲ. ತಮಿಳುನಾಡಿಗೆ ನೀರು ಹರಿಸಿದ್ರೆ ರಾಜಧಾನಿ ಬೆಂಗಳೂರಿಗೆ ಹಾಹಾಕಾರ. ಕುಡಿಯೋ ನೀರಿಗಾಗಿ ಬೆಂಗಳೂರಿಗೆ ತಿಂಗಳಿಗೆ 2.1 TMC ನೀರಿನ ಅಗತ್ಯ ಇದೆ. ತಮಿಳುನಾಡಿಗೆ ಕಾವೇರಿ ನೀರು, ಈಗ ಬೆಂಗಳೂರಿಗೆ ಟೆನ್ಷನ್ ಶುರುವಾಯಿತು. ತಮಿಳುನಾಡಿಗೆ ನೀರು ಹರಿಸಿದ್ರೆ ಬೆಂಗಳೂರಿಗೆ ಸಂಕಷ್ಟ ಎದುರಾಗೋ ಸಾಧ್ಯತೆ ಇದೆ. ಕುಡಿಯೋ ನೀರಿಗಾಗಿ ಬೆಂಗಳೂರಿಗೆ ತಿಂಗಳಿಗೆ 2.1 TMC ನೀರಿನ ಅಗತ್ಯ ಇದೆ. ಆದರೆ ಈಗಾಗಲೇ ಜಲಾಶಯಗಳಲ್ಲಿರೋ ನೀರಿನ ಪ್ರಮಾಣ ನೋಡ್ತಾ ಇದ್ರೆ ಮುಂದಿನ ದಿನ ಬಹಳ ಕಷ್ಟ ಅಂತ ಹೇಳಲಾಗ್ತಾ ಇತ್ತು. ಅದರ ಮಧ್ಯದಲ್ಲಿ ತಮಿಳುನಾಡಿಗೂ ಕೂಡ ಈ ಪ್ರಮಾಣದಲ್ಲಿ ನೀರು ಹರಿಸಬೇಕು ಅಂದ್ರೆ ಮುಂದಿನ ದಿನಗಳಲ್ಲಿ ಬೆಂಗಳೂರಿಗೆ ಸಂಕಷ್ಟ ಎದುರಾಗೋದು ಪಕ್ಕ. ಮೇಕೆದಾಟು ಬಗ್ಗೆ ಕರ್ನಾಟಕ ತಮಿಳುನಾಡಿನ ಮಧ್ಯೆ ಸಂಧಾನ ಸೂತ್ರ. ಆಗಸ್ಟ್ 3ಕ್ಕೆ ಕರ್ನಾಟಕ ತಮಿಳುನಾಡು ಸಿಎಂಗಳಿಂದ ಸಂಧಾನ ಸಭೆ ಇದೆ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ 2 ರಾಜ್ಯಗಳ ಮಧ್ಯೆ ಸಭೆ ನಡೆಯಲಿದೆ ಆಗಸ್ಟ್ 3ನೇ ತಾರೀಕು. ಮೇಕೆದಾಟು ಬಳಿ ಜಲಾಶಯ ನಿರ್ಮಾಣಕ್ಕೆ ತಮಿಳುನಾಡು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ತಮಿಳುನಾಡು ವಿರೋಧವನ್ನ ಲೆಕ್ಕಿಸದೆ ಡ್ಯಾಮ್ ಅನ್ನ ನಿರ್ಮಾಣ ಮಾಡೋದಕ್ಕೆ ರಾಜ್ಯ ನಿರ್ಧಾರ ಮಾಡಿದೆ. ತಮಿಳುನಾಡು ಸರ್ಕಾರದ ಜೊತೆ ಈಗ ಮಾತುಕತೆಗೆ ಕರ್ನಾಟಕ ಮುಂದಾಗ್ತಾ ಇದೆ. ಆಗಸ್ಟ್ 3ಕ್ಕೆ ಸಮಯ ನಿಗದಿಯಾಗಿದೆ. ಕರ್ನಾಟಕ ಮತ್ತು ತಮಿಳುನಾಡಿನ ಮುಖ್ಯಮಂತ್ರಿಗಳಿಂದ ಸಂಧಾನ ಸಭೆ ನಡೆಯುತ್ತೆ. ತಮಿಳುನಾಡು ಸಿಎಂಗೆ ಕರ್ನಾಟಕದಿಂದ ಸಭೆಗೆ ಅಧಿಕೃತವಾದ ಆಹ್ವಾನವನ್ನ ನೀಡಲಾಗಿದೆ. ಆಗಸ್ಟ್ 3ನೇ ತಾರೀಕು ಬೆಂಗಳೂರಿಗೆ ತಮಿಳುನಾಡು ಸಿಎಂ ವಿಜಯ್ ಬೆಂಗಳೂರಿಗೆ ಬರಲಿದ್ದಾರೆ. ಸಂಧಾನದ ಮೂಲಕ ವಿವಾದಕ್ಕೆ ಪರಿಹಾರವನ್ನ ಕಂಡುಕೊಳ್ಳೋ ಪ್ರಯತ್ನ ಆಯಿತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.